ದೇಹದ ಮೇಲೆ ಬೀಳುವ ಪೆಟ್ಟಿಗಿಂತ ನಂಬಿಕೆ ಮೇಲೆ ಬೀಳುವ ಪೆಟ್ಟು ಹೆಚ್ಚು ನೋವು ಕೊಡುತ್ತದೆ. ಕೆಲವರು ಸುಳ್ಳು ಹೇಳುತ್ತಿದ್ದರೂ ಅದು ನಮಗೆ ಗೊತ್ತಿರುತ್ತೆ. ಆದರೂ ನಾವು ಗೊತ್ತಿಲ್ಲದವರಂತೆ ಸುಮ್ಮನೆ ಇರುತ್ತೇವೆ, ಏಕೆಂದರೆ ಇವತ್ತಿಲ್ಲ ನಾಳೆ ಬದಲಾಗುತ್ತಾರೆ ಅನ್ನೋ ನಂಬಿಕೆಯಿಂದ. ಸುಳ್ಳು ಹೇಳುವವರಿಗೆ, ಮೋಸ ಮಾಡುವವರಿಗೆ, ನಂಬಿಕೆ ದ್ರೋಹ ಮಾಡುವವರಿಗೆ, ಒಳಗೊಂದು ಹೊರಗೊಂದು ಮಾತನಾಡುವವರಿಗೆ ಜನರು ಬಹುಬೇಗ ಕರಗಿ ಹೋಗುತ್ತಾರೆ. ಅದೇ ಇದ್ದದ್ದು ಇದ್ದ ಹಾಗೆ ಸತ್ಯವನ್ನ ನುಡಿಯುವವರನ್ನ ಕಂಡರೆ ನಿಷ್ಠೂರವಾಗಿ ನೋಡುತ್ತಾರೆ. ಜೀವನದಲ್ಲಿ ಎಷ್ಟೋ ಜನ ಪರಿಚಯ ಆಗ್ತಾರೆ, ಆದರೆ ನಮ್ಮ ಸಂತೋಷಕ್ಕೆ ಕೆಲವರು ಮಾತ್ರ ಕಾರಣವಾಗ್ತಾರೆ. ಅವರೇ ನಮ್ಮ ನಿಜವಾದ ಸ್ನೇಹಿತರು. ಹುಟ್ಟು ನಮ್ಮದಲ್ಲ, ಸಾವೂ ನಮ್ಮದಲ್ಲ, ಭೂಮಿ ನಮ್ಮದಲ್ಲ, ಈ ಪ್ರಕೃತಿ ನಮ್ಮದಲ್ಲ. ಆದರೆ ನಮ್ಮದು ಅಂತ ನಮ್ಮ ಜೊತೆ ಇರೋದು, ಉಳಿಯೋದು ಕೇವಲ ನಂಬಿಕೆ, ಸ್ನೇಹ ಮಾತ್ರ. ಅವಕಾಶ ಸಿಕ್ಕಿದೆ ಎಂದು ಯಾರಿಗೂ ನೀವು ಅವಮಾನ ಮಾಡಬೇಡಿ. ಸಮಯ ಒಂದೇ ರೀತಿ ಇರುವುದಿಲ್ಲ. ಸಮಯವು ಎಲ್ಲರಿಗೂ ಅವಕಾಶ ಮಾಡಿಕೊಡುತ್ತದೆ. ಇಂದು ಕೆಳಗೆ ಬಿದ್ದವನು ನಾಳೆ ಮೇಲೇಳಲೇಬೇಕು. ನೀವು ಮಹಾನ್ ವ್ಯಕ್ತಿಯಾಗಿಯೇ ಯಾವುದಾದರೂ ಕೆಲಸವನ್ನ ಆರಂಭಿಸಬೇಕಿಲ್ಲ. ಆದರೆ ನೀವು ಮಾಡುವ ಕೆಲಸದಿಂದ ಮಹಾನ್ ವ್ಯಕ್ತಿಯಾಗಬೇಕೆಂಬ ಸಂಕಲ್ಪ ಮಾತ್ರ ಯಾವತ್ತೂ ಇರಲಿ. ಜೀವನದಲ್ಲಿ ಮತ್ತೆ ಬಾರದ 5 ಅಂಶಗಳು: ನದಿಯಲ್ಲಿ ಎಸೆದ ಕಲ್ಲು, ಕಳೆದು ಹೋದ ಸಮಯ, ಒಮ್ಮೆ ಆಡಿದ ಮಾತು, ಕಳೆದುಕೊಂಡ ಸಂದರ್ಭ, ಕಳೆದುಕೊಂಡ ನಂಬಿಕೆ. ಕೈಗಳಿಲ್ಲದ ಬೀಗಗಳು ತಯಾರಾಗುವುದೇ ಇಲ್ಲ. ಪರಿಹಾರವಿಲ್ಲದ ಕಷ್ಟಗಳೂ ಇಲ್ಲ. ತೊಂದರೆಗಳನ್ನು ನಿವಾರಿಸಿಕೊಳ್ಳಲು ತಾಳ್ಮೆ ಬೇಕು ಅಷ್ಟೇ. ಜೀವನದಲ್ಲಿ ಯಶಸ್ಸು ಹೇಗಿರಬೇಕೆಂದರೆ, ನಮ್ಮನ್ನು ತಿರಸ್ಕರಿಸಿ ಹೋದವರೆಲ್ಲ ಮತ್ತೆ ನಮ್ಮನ್ನು ಹುಡುಕಿಕೊಂಡು ಬರುವಂತಿರಬೇಕು. ಕಾಯಲು ಮೇಲೊಬ್ಬ ಇರುವಾಗ ಕಾಯಕವಿಲ್ಲದ ಕೊಂಕು ಮಾತಿಗೆ ಏಕೆ ಕೊರಗುತ್ತೀರಾ? ಯಾರನ್ನೂ ನಂಬಿ ಬಂದಿಲ್ಲ ಎನ್ನುವುದೇ ಸತ್ಯವಾದರೆ ಯಾರಾದರೂ ನಮ್ಮೊಂದಿಗೆ ಇರುತ್ತಾರೆ ಎನ್ನುವ ನಿರೀಕ್ಷೆಯೇಕೆ? ಜೀವನದಲ್ಲಿ ತೀರಾ ಅಸಹ್ಯ ಅನಿಸುವಷ್ಟು ಯಾರನ್ನೂ ದ್ವೇಷಿಸಬಾರದು. ಹಾಗೆಯೇ ತೀರಾ ಅಂಗಲಾಚಿ ಬೇಡಿಕೊಳ್ಳುವಷ್ಟು ಯಾರನ್ನೂ ಪ್ರೀತಿಸಬಾರದು. ಜೀವನದಲ್ಲಿ ಆತುರದಿಂದ ತೆಗೆದುಕೊಳ್ಳುವ ನಿರ್ಧಾರಗಳಿಂದ ಆಪತ್ತುಗಳೇ ಹೆಚ್ಚು. ತಾಳ್ಮೆಯಿಂದ ಅರಿತು ಮಾಡುವ ನಿರ್ಧಾರಗಳಿಂದ ವಿಪತ್ತುಗಳೇ ಕಡಿಮೆ. ಸಂಬಂಧಗಳು ಚೆನ್ನಾಗಿರುವಾಗ ದೊಡ್ಡ ದೊಡ್ಡ ತಪ್ಪುಗಳು ಚಿಕ್ಕದಾಗಿ ಕಾಣುತ್ತವೆ. ಅದೇ ಸಂಬಂಧಗಳು ಕೆಟ್ಟಾಗ ಚಿಕ್ಕ ಚಿಕ್ಕ ತಪ್ಪುಗಳು ತುಂಬಾ ದೊಡ್ಡದಾಗಿ ಕಾಣುತ್ತವೆ. ಜೀವನದಲ್ಲಿ ಸಹಿಸಲಾಗದ ಅತಿ ನೋವಿನ ಸುಖಕರ ದೊಡ್ಡ ಘಟನೆಯೊಂದು ನಡೆದಾಗ ಮನಸ್ಸು ಕೊರಗುತ್ತದೆ, ಮರಗುತ್ತದೆ. ಸ್ವಲ್ಪ ದಿನಗಳ ನಂತರ ಅದು ಗಟ್ಟಿಯಾಗುತ್ತದೆ. ಏಕೆಂದರೆ ಅದಕ್ಕಿಂತ ದೊಡ್ಡದು ಮುಂದೆ ನಡೆಯುವುದು ಏನೂ ಇಲ್ಲವೆಂದು. ಬದಲಾಗಬೇಕಾಗಿರುವುದು ನಮ್ಮ ಹಣೆಬರಹ ಅಲ್ಲ. ಮೊದಲು ನಾವು ಬದಲಾಗಬೇಕು. ನಾವು ನೋಡುವ ದೃಷ್ಟಿಕೋನ ಬದಲಾಗಬೇಕು. ಆಗ ಇಡೀ ಪ್ರಪಂಚವೇ ಬದಲಾದಂತೆ ಕಾಣುತ್ತದೆ. ಜೀವನದಲ್ಲಿ ಒಂಟಿಯಾಗಿರುವುದಕ್ಕೆ ಆದಷ್ಟು ಪ್ರಯತ್ನಿಸು. ಏಕೆಂದರೆ ಜೀವನ ಪೂರ್ತಿ ನಿನ್ನ ಜೊತೆಯಲ್ಲೇ ಇರುತ್ತೇನೆ ಅಂತ ಹೇಳಿದವರೇ ನಿನ್ನನ್ನು ಬಿಟ್ಟು ಹೋಗುತ್ತಾರೆ. ಮಲ್ಲಿಡೆಗೆ ಸುವಾಸನೆ ಕೊಟ್ಟ ಭಗವಂತ ಆಯಸ್ಸನ್ನ ಕೊಡಲು ಮರೆತ. ವಜ್ರಕ್ಕೆ ಹೊಳಪು ಆಯಸ್ಸನ್ನ ಕೊಟ್ಟ ಭಗವಂತ ಕಲ್ಲನ್ನಾಗಿಸಿದ. ಭಗವಂತ ಎಲ್ಲರಿಗೂ ಒಂದೊಂದು ಕೊರತೆಯನ್ನ ಕೊಟ್ಟಿರುತ್ತಾನೆ. ಮನೆ ಸಣ್ಣದಾದರೂ ಮನಸ್ಸು ದೊಡ್ಡದಿರಲಿ. ಹೃದಯ ಚಿಕ್ಕದಾದರೂ ಪ್ರೀತಿ ಸ್ನೇಹ ಬೆಟ್ಟದಷ್ಟಿರಲಿ. ಹಣದಲ್ಲಿ ಬಡತನ ಇದ್ದರೂ ಗುಣದಲ್ಲಿ ಶ್ರೀಮಂತಿಕೆ ಇರಲಿ. ಕೋಪ ಮಾಡಿಕೊಳ್ಳುವವರನ್ನ ಯಾವತ್ತೂ ಅವಮಾನಿಸಿ ದೂರ ತಳ್ಳಬೇಡಿ. ಕೋಪದ ಹಿಂದೆ ಕಲ್ಪನೆಗೂ ಸಿಗದ ಪ್ರೀತಿಯಿದೆ ಎಂಬುದನ್ನ ಮರೆಯದಿರಿ. ಅವಶ್ಯಕತೆ ಇದ್ದಾಗ ಮಾತ್ರ ನಮ್ಮನ್ನು ನೆನಪು ಮಾಡುವವರೇ ಬುದ್ಧಿವಂತರು. ಅವರ ಮೇಲೆ ಅತಿಯಾದ ನಂಬಿಕೆ ಇಟ್ಟ ನಾವೇ ಶತದಡ್ಡರು. ಸಮಯ ಮತ್ತು ಪರಿಸ್ಥಿತಿ ಯಾವ ಕ್ಷಣದಲ್ಲಾದರೂ ಬದಲಾಗಬಹುದು. ಆದ್ದರಿಂದ ಯಾರನ್ನೂ ಅವಮಾನ ಮಾಡಬೇಡಿ, ಕೀಳಾಗಿ ನೋಡಬೇಡಿ. ನೀವು ಶಕ್ತಿಶಾಲಿಯಾಗಿರಬಹುದು, ಆದರೆ ಸಮಯ ನಿಮಗಿಂತ ಶಕ್ತಿಶಾಲಿ ಎಂಬುದು ನೆನಪಿರಲಿ. ನಮಗೆ ಗೌರವ ಕೊಡದವರ ಬಗ್ಗೆ ಯೋಚಿಸುತ್ತಾ ಕಾಲ ಕಳೆಯುವಷ್ಟು ಬದುಕು ದೊಡ್ಡದಲ್ಲ. ಅದೇ ಸಮಯವನ್ನ ನಮ್ಮನ್ನು ಪ್ರೀತಿಸುವವರೊಂದಿಗೆ ಕಳೆದು ನಿರಾಳರಾಗೋಣ. ಜೀವನದಲ್ಲಿ ಒಮ್ಮೆ ಕೆಳಗೆ ಬೀಳಲು ಪ್ರಯತ್ನಿಸು. ಯಾರೂ ನಿನ್ನನ್ನು ಎತ್ತಿಕೊಳ್ಳಲು ಬರುವುದಿಲ್ಲ. ನೀನು ಸ್ವಲ್ಪ ಎದ್ದು ನೋಡು, ಎಲ್ಲರೂ ನಿನ್ನನ್ನು ಬೀಳಿಸಲು ಬರುತ್ತಾರೆ.
ಎಷ್ಟೇ ಉನ್ನತ ಸ್ಥಾನವನ್ನ ಸಾಧಿಸಿದರೂ ಪರವಾಗಿಲ್ಲ, ಎಷ್ಟೇ ದೊಡ್ಡ ಪದವಿ ಪಡೆದರೂ ಪರವಾಗಿಲ್ಲ, ನೀವು ಮಾತನಾಡುವ ರೀತಿ ಮತ್ತು ಮಾನವೀಯತೆಯನ್ನ ಕಲೆಯದಿದ್ದರೆ ನೀವು ಅನಕ್ಷರಸ್ಥ ವ್ಯಕ್ತಿಗೆ ಸಮಾನ. ಈ ಹಿತನುಡಿಗಳು ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ. ಅದೇ ರೀತಿ ನಮ್ಮ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.